ಕಾರೆ ಹಣ್ಣು. ಇದು ದನಗಳು ಮೇಯಿಸ್ಬೇಕಾದ್ರೆ ತೋಟದವ ನಾವು ಹುಡಿಕೊಂಡೋಗಿ ತಿಂತಿದ್ದು. ಅವಾಗೆಲ್ಲ ಯಾವ ಬೇಕ್ರಿನೂ ಯಾವುದೂ ಇರಲಿಲ್ಲ. ಇದನ್ನ ಕಾರೆ ಹಣ್ಣು ಅಂತ ಹೇಳ್ತೀವಿ. ಇದು ಕಿತ್ಕೊಂಡೋಗಿ ಮನೇಲಿ ಹಣ್ಣು ಮಾಡ್ತಿದ್ದು. ಇವಾಗ ನೋಡಿ, ಇದು ಹಣ್ಣು. ಈ ಥರ ನಾವು ತಿಂತಾಯಿದ್ದೀವಿ. ಕಾಯಿಯು ತಿನ್ಬೋದು ಇದು, ಆದರೆ ಒಂದು ಸ್ವಲ್ಪ ಒಗರು ಬರ್ತದೆ. ಇವಾಗೆಲ್ಲ ಹಳ್ಳಿ ಕಡೆ ಎಲ್ಲ ಇದನ್ನೇ ನಾವು ತಿಂತಾಯಿದ್ದೀವಿ. ಇವಾಗ ಈ ಥರ ಯಾವುದೇ ದುಡ್ಡು ಇರಲಿಲ್ಲ ಅವಾಗ. ಕಾರೆ ಹಣ್ಣೇ ಜಾಸ್ತಿ ನಾವು ಹಸುಗಳು ಮೇಯಿಸ್ಬೇಕಾದ್ರೆ ನಾವು ತಿಂತಿದ್ದು. ದೊಡ್ಡ ಗಿಡನೇ ಐತೆ. ಇದು ಪ್ರಾಣಿ ಪಕ್ಷಿಗಳೆಲ್ಲ ತಿಂತವೆ. ಅಳಿಲು ನೋಡಿ, ಇದು ಹಣ್ಣಾಗೈತೆ. ಇದನ್ನ ಕಾರೆ ಹಣ್ಣು ಅಂತ ಹೇಳ್ತೀವಿ. ಹಳ್ಳಿ ಕಡೆ ಎಲ್ಲ ಇದನ್ನೇ ಜಾಸ್ತಿ ದನ ಮೇಯಿಸ್ಬೇಕಾದ್ರೆ ತಿನ್ನೋದು. ಆವಾಗೆಲ್ಲ ಯಾವುದೋ ಸ್ನ್ಯಾಕು, ಯಾವುದೋ ಅಂಗಡಿಗಳು ಇರಲಿಲ್ಲ. ಭಾನುವಾರ ಬಂತು ಅಂದರೆ ಇದನ್ನ ಮಿಲ್ಡಿ ಹಣ್ಣು ಅಂತ ಬರ್ತದೆ, ಅದು ಹುಡಿಕೊಂಡು ಹೋಗ್ತಿದ್ದು. ನೋಡಿ, ಇದು ಕಾರೆ ಹಣ್ಣು. ಇಷ್ಟು ದೊಡ್ಡ ಗಿಡ ಐತೆ ನಮ್ಮ ತೋಟದಲ್ಲಿ.